ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಆರೋಗ್ಯದ ಸಮಸ್ಯೆಗಳು ಬಂದಾಗ ಸಾಕಷ್ಟು ವೈದ್ಯಕೀಯ ಪದ್ಧತಿಗಳಿಗೆ ನಾವು ಹೋಗ್ತೀವಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳೋದಕ್ಕೆ. ಇನ್ನು ವಿಶೇಷವಾಗಿ ಈ ಆಯುರ್ವೇದ ಅನ್ನುವಂಥದ್ದು ಒಳ್ಳೆಯದ ಕೆಟ್ಟದ್ದ, ಇದು ಮನುಷ್ಯನಿಗೆ ಯಾವ ರೀತಿಯಲ್ಲಿ ಅಗತ್ಯತೆ ಇರುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಕೆಲವರು ಅವರವರ ಬಾಡಿ ಅವರಿಗೆ ಸ್ಪಂದಿಸುವಂಥದ್ದು. ಇಂಗ್ಲೀಷ್ ಮೆಡಿಸಿನ್ ಕೆಲವರಿಗೆ ಸೆಟ್ ಆಗುತ್ತೆ, ಆಯುರ್ವೇದ ಇನ್ನು ಕೆಲವರು ಸೆಟ್ ಆಗುತ್ತೆ, ಕೆಲವರಿಗೆ ಆಲೋಪತಿ ಅಂತಾರೆ. ಹೀಗೆ ಅವರವರ ದೇಹದ ಗುಣಗಳು ಯಾವುದಕ್ಕೆ ಹೊಂದಿಕೊಂಡಿರುತ್ತೋ ಅದಕ್ಕೆ ಮಾತ್ರ ಸೀಮಿತವಾಗ್ತಕ್ಕಂಥದ್ದು, ಎಲ್ಲವೂ ಕೂಡ ಕರೆಕ್ಟ್ ಇರತಕ್ಕಂಥದ್ದು. ಆದರೆ ನಮಗೆ ಯಾವುದರಿಂದ ಒಳಿತಾಗಿದೆ ಅನ್ನೋದು ಕಂಡುಕೊಂಡಾಗ ಸತ್ಯ ಆಗುತ್ತೆ. ಇಲ್ಲಿ 4 ವೇದಗಳಿದ್ದಾವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹಾಗೆಯೇ ಉಪವೇದಗಳು ಇದ್ದಾವೆ. ಅಂತಹ ಉಪವೇದಗಳಲ್ಲಿ ನೀವು ಕೇಳಿದ್ದ ಆಯುರ್ವೇದ ಏನಿರ್ತಕ್ಕಂತಹದ್ದು, ಅಂತಹ ಆಯುರ್ವೇದ ಅದರಲ್ಲೂ ಕೂಡ 4 ಉಪವೇದಗಳಂತ ತೆಗೆದುಕೊಂಡಾಗ ಆಯುರ್ವೇದ, ಸ್ಥಾಪತ್ಯ ವೇದ, ಗಾಂಧರ್ವ ವೇದ, ಧನುರ್ವೇದ, ಈ 4 ಉಪವೇದಗಳಿದ್ದಾವೆ. ಈ ಉಪವೇದಗಳು ಕೃಷ್ಣ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದ. ಅದಕ್ಕೆ ಹೇಳ್ತಾನೆ, ಯುಕ್ತ ಆಹಾರಸ್ಯ. ಯುಕ್ತ ಆಹಾರಸ್ಯ ಏನಂತಂದರೆ ಅವನ ಸಮಯಕ್ಕೆ ಸರಿಯಾಗಿ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡಾಗ ಯಾವುದರ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವಿಲ್ಲಿ ಯುಕ್ತ ಆಹಾರವಾಗಿ ಅಂದರೆ 2 ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಆಹಾರ ಪ್ಲಸ್ ವಿಹಾರ ಎರಡೂ ಕೂಡ ಸಮಯಕ್ಕೆ ಸರಿಯಾಗಿ ಆಗ್ತಿದ್ದಾಗ ನಮಗೆ ಅದೇ ಆಗ್ತಕ್ಕಂಥದ್ದು. ಯಾವಾಗ ಗಾಳಿಯನ್ನು ಕೂಡ ಎಷ್ಟು ಬೇಕಷ್ಟು ಸೇವನೆ ಮಾಡತಕ್ಕಂಥದ್ದು. ತುಂಬ ಗ್ಯಾಸ್ಟ್ರಿಕ್ ಯಾವಾಗ ಆಗುತ್ತೆ ಅಂತಂದರೆ ಊಟ ಚೆನ್ನಾಗಿ ಮಾಡಿರ್ತೀವಿ, ನಿಮಗೆ ಹಸಿವೆ ಆಗೋದಿಲ್ಲ. ಊಟ ಮಾಡಿದ್ರೆ ಮತ್ತು ಗ್ಯಾಸ್ಟ್ರಿಕ್ ಆಗುತ್ತೆ. ಸ್ವಲ್ಪ ಹಸಿವಿದ್ದಾಗ ನೀವು ಊಟ ಮಾಡ್ತೀರಲ್ಲ, ಅದು ಕರೆಕ್ಟ್ ಇರುತ್ತೆ. ತುಂಬ ಹಸಿವು ಇದ್ದುಕೊಂಡು ಮಾಡ್ತೀವಲ್ಲ, ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕಾಗಿ ಆಯುರ್ವೇದ ಅಂತಕ್ಕಂತಹದ್ದು 4 ವೇದಗಳಲ್ಲಿ ಆ ಉಪವೇದಗಳಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಪ್ರತಿಫಲ ಇದ್ದೇ ಇರುತ್ತೆ. ಅವರ ಬಾಡಿ, ಅವರ ದೇಹ ಯಾವುದು ಸ್ಪಂದಿಸುತ್ತೋ ಅದು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಕೆಲವರು ನೋಡಿದ್ದೇನೆ ನಾನು, ಬಹಳಷ್ಟು ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಭಾಳ ಫೇಲ್ ಆಗಿರುತ್ತಾರೆ, ತೊಂದರೆಗೀಡಾಗಿರುತ್ತಾರೆ. ಇನ್ನು ಕೆಲವೊಬ್ಬರಿಗೆ ಒಂದು ಯಂತ್ರವನ್ನು ಕಟ್ಟಿದ್ರೂ ಸಾಕು, ಯಾವುದೂ ಬೇಡ ಅವರಲ್ಲಿ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಆಯುರ್ವೇದಕ್ಕೆ ಸಂಬಂಧಪಟ್ಟ ಕೆಲವು ಮೂಲಿಕೆಗಳನ್ನು ಹಾಕಿದಾಗ ಅವರ ಬಾಡಿಗೆ ಅದು ಟಚ್ ಆದರೂ ಸಾಕು, ಅಷ್ಟು ಚೆನ್ನಾಗಿ ಅದ್ಭುತವಾಗಿರುತ್ತಾರೆ. ಅಲ್ಲಿ ಆಯುರ್ವೇದ ಅಂಡ್ ಧನುರ್ವೇದ, ಸ್ಥಾಪತ್ಯ ವೇದ, ಗಾಂಧರ್ವ ವೇದ ಅಷ್ಟೂ ಕೂಡ ಕ್ರೋಢೀಕರಿಸಿ ಒಂದಷ್ಟು ಬೀಜಾಕ್ಷರ ಜೊತೆಗೆ ಆ ಒಂದು ಮೂಲಿಕೆಗಳನ್ನು ಹಾಕಿದಾಗ ಅವ್ರಿಗೆ ಅದು ಆಬ್ವಿಯಸ್ಲಿ ಅದ್ಭುತವಾಗಿ ಅವರಿಗೆ ಅಂತಲೇ ಕೆಲಸ ಮಾಡ್ತಾರೆ. ಖಂಡಿತ ಗುರುಗಳೇ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರುವಂಥ ವೈದ್ಯಕೀಯ ಪದ್ಧತಿಯ ಚಿಕಿತ್ಸೆ ಮೊರೆ ಹೋಗ್ತಾರೆ. ಆದರೆ ಆಯುರ್ವೇದದ ವಿಶೇಷತೆ ಏನು ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಆಯುರ್ವೇದದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ತಿಳ್ಕೊಂಡ್ವಿ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.